ದಯವಿಟ್ಟು ಅನ್ಯತಾ ಭಾವಿಸ್ಬೇಡ್ರಿ, ಹಂಗ್ ಮಾಡಿ ಅಂತ ಅನ್ಬಿಟ್ಟು ಕೇಳ್ಕೊಳ್ಳಬೇಡಿ ನಮ್ಮ ಹತ್ರ. ಯಾಕಂದ್ರೆ ಗುರುಗಳ ಹತ್ರ ನೀವೇ ನೇರವಾಗಿ ಬನ್ನಿ, ಗುರುಗಳ ಹತ್ರ ನೀವೇ ನೇರವಾಗಿ ಬಂದು ಕಷ್ಟ ಹೇಳ್ಕೊಳ್ಳಿ, ಗುರುಗಳು ಹಿಂಗಿದೆ ಅಂತ ಅನ್ಬಿಟ್ಟು. ಗುರುಗಳು ತುಂಬಾ ಕರುಣಾಮಯಿ ಇದ್ದಾರೆ, ತುಂಬಾ ಮಾತೃ ಹೃದಯ ಇದ್ದಾರೆ. ಅವ್ರೇನ್ ಇಷ್ಟೇ ಕೊಡ್ಬೇಕು ಅಂತ ಡಿಮ್ಯಾಂಡ್ ಮಾಡಲ್ಲ ಅವರು. ಈ ದುಡ್ಡು ಕಾಸಿಂದ ಸಾಧನೆಯಿಂದ ವಂಚಿತರಾಗಬೇಡಿ. ನೀವು ಆದಾಗ ಕೊಡ್ರಿ 5,000 10,000, ಅದೇನು ಇವತ್ತಿನ ಇದ್ರಲ್ಲಿ ಯಾವ ದೊಡ್ಡ ವಿಚಾರವೇ ಅಲ್ಲ ಅದು. ಅಲ್ಲ, ನಾವು ಎಷ್ಟೋ ಜನಕ್ಕೆ ಇನ್ಸ್ಟಾಲ್ಮೆಂಟ್ ಕೊಡ್ಸಿದ್ದೀನಿ, ಕೆಲವರೆಲ್ಲ ಇನ್ಸ್ಟಾಲ್ಮೆಂಟ್ ಮೇಲೆ ಕೊಡ್ತೀನಿ ಅಂತ ಕೊಡ್ರಿ ಅಂತ ಅಂದಿದ್ದೆ. ಅದಕ್ಕೆ ಹೇಳು ಗುರುಗಳು ನೀವ್ ಏನೇ ಕೇಳ್ಕೊತು ಅಂತಂದ್ರೆ ಅದಕ್ಕೆ ಅನುಮತಿ ಕೊಡ್ತಾರೆ. ನಾವು ಮೇಲೆ ಗುರುಕುಲ ಕಟ್ಟಬೇಕು, ಮುಂದೆ ನಮ್ದು ದೊಡ್ಡ ಯೋಜನೆ ಇದೆ. ಸಾವಿರಾರು ಜನಕ್ಕೆ ವಿದ್ಯೆ ಹಂಚಬೇಕು, ಗುರುಕುಲ ಮಾಡಿ ಸಾವಿರಾರು ಜನಕ್ಕೆ ವಿದ್ಯೆ ಹಂಚಬೇಕು, ದೊಡ್ಡ ಗುರುಕುಲ ಮಾಡ್ಬೇಕು ಎಂಬುದು ಒಂದು ಕನಸಿದೆ ನಮ್ದು. ಕನಸಿದೆ. ಅದಕ್ಕೆ ಸಮಾಜಕ್ಕಾಗಿ ನಾವು ಮಾಡ್ತೇವೆ, ನಮಗೋಸ್ಕರ ಅಲ್ಲ, ಸಮಾಜಕ್ಕಾಗಿನೇ ಮಕ್ಕಳಿಗೋಸ್ಕರನೇ ಮಾಡ್ಬೇಕಂತ ಉದ್ದೇಶ ಇದೆ. ಅದಕ್ಕೆ ಖರ್ಚು ವೆಚ್ಚಗಳೆಲ್ಲ ಇರ್ತಾವಲ್ಲ, ಏನು ಇಲ್ಲ, ಸುಮ್ಮನೆ ಬಂದರಿ ಕೊಟ್ಕೊಂಡ್ ಕುಂದ್ರೋದಂದ್ರೆ ಅದ ಏನು ಅವಶ್ಯಕತೆ ಇರೋದಿಲ್ಲ. ನಾವೊಂದು ಸಂಸ್ಥೆಯನ್ನು ಕಟ್ಟಬೇಕು, ಅದನ್ನ ಬೆಳೆಸ್ಬೇಕು, ಧರ್ಮವನ್ನ ಜಾಗೃತಿ ಮಾಡ್ಬೇಕು, ಎಲ್ಲರಿಗೂ ಹಂಚ್ಬೇಕು ಅಂದಾಗ ನಾವು ಗುರುಕಾಣಿಕೆಯನ್ನು ಸ್ವೀಕಾರ ಮಾಡಬೇಕಾಗತ್ತೆ.